9.32 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಶಾಸಕ ದರ್ಶನ್ ಧ್ರುವ ನಾರಾಯಣ್. ಮೈಸೂರು ಜಿಲ್ಲೆಯ ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು 1.62 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂಜನಗೂಡು ನಗರಸಭೆಯ ದೇವರಮನಹಳ್ಳಿಯ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನವೀಕರಿಸುವ ಕಾಮಗಾರಿ, ವಿಎ ಬಡಾವಣೆಯಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿ, ವೀರಭದ್ರಪ್ಪ ಲೇಔಟ್ನಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿ, ರಾಮಸ್ವಾಮಿ ಬಡಾವಣೆಯಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ಡಾಂಬರೀಕರಣ, ನಗರಸಭೆಯ ವಾರ್ಡ್ ನಂಬರ್ 21ರ ಪಿಟಿ ಬಡಾವಣೆಯಲ್ಲಿ ಸಿಸಿ ಚರಂಡಿ ರಸ್ತೆ ನಿರ್ಮಾಣ ಕಾಮಗಾರಿ, ಚಿದಂಬರ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ, ಅಂಗನವಾಡಿ ಕೇಂದ್ರಗಳ ಉದ್ಘಾಟನೆ ಮಾಡಿದರು. ಬಳಿಕ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ, ನಂಜನಗೂಡು ತಾಲೂಕಿನಲ್ಲಿ ರಸ್ತೆಗಳು ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಹಾಗೆಯೇ ಅಂಗನವಾಡಿ ಕಟ್ಟಡ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ಮತ್ತು ಶೌಚಾಲಯ ಸೇರಿದಂತೆ ವಿವಿಧ ಕಟ್ಟಡಗಳನ್ನು ಉದ್ಘಾಟನೆ ಮಾಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಾನು ನಡೆದುಕೊಂಡಿದ್ದೇನೆ. ಕಳೆದ ಒಂದು ವಾರದಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಾ ಬಂದಿದ್ದೇನೆ. ಸುಮಾರು 9.37 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ಷೇತ್ರದ ಮತದಾರರು ನನಗೆ ಮತ್ತಷ್ಟು ಸಮಯವನ್ನ ಕೊಟ್ಟರೆ ಕ್ಷೇತ್ರವನ್ನ ಸಮಗ್ರ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ಸುಮಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಚಾಲನೆ ನೀಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ನಗರಸಭಾ ವ್ಯಾಪ್ತಿಗೆ ಬರುವಂತಹ ದೇವನಹಳ್ಳಿ ಹತ್ತಿರ ಇರುವಂತಹ ಒಂದು ನೀರಿನ ಶುದ್ಧೀಕರಣ ಘಟಕಕ್ಕೆ ನಾವು ಭೂಮಿ ಪೂಜೆಯನ್ನು ಮಾಡಿದ್ವು. ಇದು 15 ಫೈನಾನ್ಸ್ನಲ್ಲಿ ಸುಮಾರು 60 ಲಕ್ಷ ರೂಪಾಯಿಗಳಿಗೆ ನಾವು ಈ ಒಂದು ಕಾಮಗಾರಿಯನ್ನು ತಗೊಂಡು ಅಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದಲ್ಲಿ ಅಲ್ಲೂ ಕೂಡ ಸುಮಾರು 28.76 ಲಕ್ಷಗಳಿಗೆ ಅದು ಸ್ಲಮ್ ಬೋರ್ಡ್ನಿಂದ ಸುಮಾರು 60 ಮೀಟರ್ ತಡೆಗೋಡೆ ನಿರ್ಮಾಣಕ್ಕೂ ಕೂಡ ಅಲ್ಲಿ ಇವತ್ತು ಅದಕ್ಕೆ ಚಾಲನೆಯನ್ನು ನಾವು ಭೂಮಿ ಪೂಜೆಯನ್ನು ಮಾಡೋ ಮೂಲಕ ಅಲ್ಲಿ ನೀಡಿದ್ದೇವೆ. ಕಂಟಿನ್ಯೂಷನ್ ವರ್ಕ್. ಆದ್ದರಿಂದ ಇವತ್ತು ಒಂದೇ ದಿವಸ ನಮ್ಮ ನಂಜನಗೂಡು ಪಟ್ಟಣ ಭಾಗದಲ್ಲಿ ನಮ್ಮ ನಗರಸಭೆ 15 ಫೈನಾನ್ಸು ಜೊತೆಗೆ ಸ್ಲಮ್ ಬೋರ್ಡು ಎರಡು ಜೊತೆಗೂಡಿ ಇವತ್ತು ಒಂದೇ ದಿನ ಸುಮಾರು 1,62 ಲಕ್ಷಗಳಿಗೆ ನಾವು ಭೂಮಿ ಪೂಜೆ ಹಾಗೆ ಚಾಲನೆಯನ್ನು ನೀಡಿದಂಥದ್ದು. ಆದ್ದರಿಂದ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಕಳೆದ 3 ವಾರಗಳಿಂದ ನಮ್ಮ ಕ್ಷೇತ್ರಾದ್ಯಂತ ನಮ್ಮ ಗ್ರಾಮೀಣ ಭಾಗದಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ CC ರಸ್ತೆ ಇರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಅಂಗನವಾಡಿ ಕಟ್ಟಡಗಳ ಇವೆಲ್ಲವನ್ನು ಕೂಡ ನಾವು ಕೈಗೆ ತಗೊಂಡು ಸುಮಾರು ಇಲ್ಲಿ ತನಕ ಸುಮಾರು 9.5 ಕೋಟಿ ವೆಚ್ಚದಕ್ಕೆ ನಾವು 9.37 ಕೋಟಿಗಳ ವೆಚ್ಚದಲ್ಲಿ ಕಳೆದ 3 ವಾರಗಳಿಂದ 6 ದಿನ ನಾವು ಕಂಟಿನ್ಯೂಸ್ ಭೂಮಿ ಪೂಜೆಗಳನ್ನು, ಮುಂದುವರೆದ ಕಾಮಗಾರಿಗಳನ್ನು ಹಾಗೆ ಕಟ್ಟಡಗಳ ಉದ್ಘಾಟನೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಜೊತೆಗೆ ಇವತ್ತಿನ ದಿವಸ ನಾವು ನಂಜನಗೂಡು ಪಟ್ಟಣ ಪ್ರದೇಶದಲ್ಲಿ 1,62 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಚಾಲನೆಯನ್ನು ನೀಡಿದ್ದೇವೆ. ನಮ್ಮ ನಗರಸಭಾ ಅಧ್ಯಕ್ಷರು ಶ್ರೀಕಂಠ ಸ್ವಾಮಿ